ಮಂಗಳ ಆಯಿತು, ನೇಪಾಳ ಆಯಿತು, ಇದೀಗ ಮೆಕ್ಸಿಕೋ ತಲುಪ್ತಾ ಇದೆ ಜೆನ್ಜಿ ದಂಗೆ. ಅಪರಾಧ ಭ್ರಷ್ಟಾಚಾರದ ವಿರುದ್ಧವಾಗಿ ಆಕ್ರೋಶ ಒಂದು ಕಡೆ ಭುಗಿಲೆದ್ದಿದೆ. ನವೆಂಬರ್ 1ನೇ ತಾರೀಕು ಇಲ್ಲಿ ಉರುಪನ್ನ ಮೇಯರ್ ಮಾಂಜೋ ಹತ್ಯೆ ಹಿನ್ನೆಲೆಯಲ್ಲಿ ಮೇಯರ್ನೇ ಸಾಯಿಸ್ಬಿಟ್ರು ನವೆಂಬರ್ 1ನೇ ತಾರೀಕು. ಆ ಒಂದು ಹತ್ಯೆ ಆದ ಮೇಲೆ ಉದ್ರಿಕ್ತರಾಗಿರ್ತಕ್ಕಂಥ ಯುವಕರು ಸರ್ಕಾರವನ್ನು ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಧ್ಯಕ್ಷೆ ಮನೆಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಶ್ರುವಾಯು ಪ್ರಯೋಗ ಆಗಿದೆ. ಟಿಯರ್ ಗ್ಯಾಸನ್ನು ಸಿಡಿಸಿದ್ದಾರೆ ಇವರ ಮೇಲೆ. ಪ್ರತಿಭಟನೆಗೆ ವಿಪಕ್ಷಗಳು ಮತ್ತು ಮಾಜಿ ಅಧ್ಯಕ್ಷರು ಕೂಡ ಬೆಂಬಲ ಸೂಚಿಸಿದ್ದಾರೆ. ಮಾಂಜೋ ಸಾಯಲಿಲ್ಲ, ಕೊಲ್ಲಲಾಯಿತು. ಮಾಂಜೋ ಸತ್ತು ಹೋಗಲಿಲ್ಲ, ಮಾಂಜೋನ ಸಾಯಿಸಿದ್ರು, ಕೊಂದುಬಿಟ್ರು ಇವರು ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗಿದೆ. ಅಲ್ಲಿ ನಮಗೆ ಭದ್ರತೆ ಬೇಕು, ದೇಶ ಭ್ರಷ್ಟಾಚಾರ ಮುಕ್ತವಾಗಬೇಕು, ಆರೋಗ್ಯ ವ್ಯವಸ್ಥೆಗೆ ಇನ್ನಷ್ಟು ಅನುದಾನ ಸಿಗಬೇಕು ಅಂತೇಳಿ ಆಗ್ರಹ ಮಾಡಿದ್ದಾರೆ. ಘಟನೆಯಲ್ಲಿ 100 ಪೊಲೀಸರಿಗೆ ಗಾಯ ಆಗಿದೆ. 20 ನಾಗರಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. 20 ಮಂದಿ. ಮಂಗಳ ಆಯಿತು, ನೇಪಾಳ ಆಯಿತು, ಇದೀಗ ಮೆಕ್ಸಿಕೋ ತಲುಪ್ತಾ ಇದೆ ಜೆನ್ಜಿ ದಂಗೆ. ಅಪರಾಧ ಭ್ರಷ್ಟಾಚಾರದ ವಿರುದ್ಧವಾಗಿ ಆಕ್ರೋಶ ಒಂದು ಕಡೆ ಭುಗಿಲೆದ್ದಿದೆ. ನವೆಂಬರ್ 1ನೇ ತಾರೀಕು ಇಲ್ಲಿ ಉರುಪನ್ನ ಮೇಯರ್ ಮಾಂಜೋ ಹತ್ಯೆ ಹಿನ್ನೆಲೆಯಲ್ಲಿ ಮೇಯರ್ನೇ ಸಾಯಿಸ್ಬಿಟ್ರು ನವೆಂಬರ್ 1ನೇ ತಾರೀಕು. ಆ ಒಂದು ಹತ್ಯೆ ಆದ ಮೇಲೆ ಉದ್ರಿಕ್ತರಾಗಿರ್ತಕ್ಕಂಥ ಯುವಕರು ಸರ್ಕಾರವನ್ನು ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಧ್ಯಕ್ಷೆ ಮನೆಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಶ್ರುವಾಯು ಪ್ರಯೋಗ ಆಗಿದೆ. ಟಿಯರ್ ಗ್ಯಾಸನ್ನು ಸಿಡಿಸಿದ್ದಾರೆ ಇವರ ಮೇಲೆ. ಪ್ರತಿಭಟನೆಗೆ ವಿಪಕ್ಷಗಳು ಮತ್ತು ಮಾಜಿ ಅಧ್ಯಕ್ಷರು ಕೂಡ ಬೆಂಬಲ ಸೂಚಿಸಿದ್ದಾರೆ. ಮಾಂಜೋ ಸಾಯಲಿಲ್ಲ, ಕೊಲ್ಲಲಾಯಿತು. ಮಾಂಜೋ ಸತ್ತು ಹೋಗಲಿಲ್ಲ, ಮಾಂಜೋನ ಸಾಯಿಸಿದ್ರು, ಕೊಂದುಬಿಟ್ರು ಇವರು ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗಿದೆ. ಅಲ್ಲಿ ನಮಗೆ ಭದ್ರತೆ ಬೇಕು, ದೇಶ ಭ್ರಷ್ಟಾಚಾರ ಮುಕ್ತವಾಗಬೇಕು, ಆರೋಗ್ಯ ವ್ಯವಸ್ಥೆಗೆ ಇನ್ನಷ್ಟು ಅನುದಾನ ಸಿಗಬೇಕು ಅಂತೇಳಿ ಆಗ್ರಹ ಮಾಡಿದ್ದಾರೆ. ಘಟನೆಯಲ್ಲಿ 100 ಪೊಲೀಸರಿಗೆ ಗಾಯ ಆಗಿದೆ. 20 ನಾಗರಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. 20 ಮಂದಿ